ಹಲೋ ನಮಸ್ಕಾರ ಎಲ್ಲರಿಗೂ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮುಂಬರುವ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಾದಂತಹ KTET, CTET ಹಾಗೂ HSTR ಮತ್ತು GPSTRಗಳಿಗೆ ಬೇಸಿಕ್ ಕಾನ್ಸೆಪ್ಟ್ಗಳಾದಂತಹ ವಿಜ್ಞಾನ ವಿಷಯದ 7ನೇ ತರಗತಿಯ 2ನೇ ಪಾಠವಾದ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠವನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆ ಹಾಗೂ ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಂದರೆ MCQ ರೀತಿಯ ಪ್ರಶ್ನೆಗಳನ್ನು ಇದೀಗ ನೋಡೋಣ. ಸರಿ, ಹಾಗಿದ್ರೆ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ಕಲಿಕಾ ಫಲಗಳು ಅಂದರೆ ನಾವು ತಿಳ್ಕೊಳ್ಳುವಂತಹ ವಿಷಯಗಳು ಯಾವ್ಯಾವು ಅಥವಾ ಅಂಶಗಳು ಯಾವ್ಯಾವು ಅಂದರೆ ಪ್ರಾಣಿಗಳಲ್ಲಿ ಪೋಷಣೆಯ ಹಂತಗಳನ್ನು ವಿವರಿಸೋದು, ಮಾನವನಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದು ವಿವರಿಸೋದು, ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ವಿವರಿಸುವುದು, ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ಪೋಷಣಾ ವಿಧಾನವನ್ನು ಅರ್ಥೈಸಿಕೊಳ್ಳುವುದು. ಅಂದರೆ ಇವಿಷ್ಟು ಮುಖ್ಯವಾದ ಅಂಶಗಳನ್ನು ನಾವು ಈ ಪಾಠದಿಂದ ತಿಳಿದುಕೊಳ್ತೀವಿ. ನೋಡ್ರಿ, ಮೊದಲನೆಯದಾಗಿ ಪ್ರಾಣಿಗಳಲ್ಲಿ ಪೋಷಣೆ ಅಂದ್ರೇನು, ಪೋಷಣೆ ಯಾವುದರಿಂದ ಸಿಗುತ್ತೆ, ಪೋಷಣೆ ಇದ್ದರೆ ನಮ್ಗೆ ಏನು ಉಪಯುಕ್ತ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನೋಡ್ರಿ, ಪೋಷಣೆ ಅನ್ನೋದು ನಮಗೆ ಆಹಾರದ ಮೂಲಕ ಸಿಗುತ್ತೆ. ಆಹಾರ ಜೀರ್ಣಕ್ರಿಯೆ ಅಂದರೆ ಆಹಾರ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಜೀರ್ಣ ಆಗುತ್ತೆ ಹಾಗೂ ನಮ್ಮ ದೇಹದಲ್ಲಿ ಯಾವ ಅಂಗಗಳಿಗೆ ಸರಬರಾಜು ಆಗುತ್ತೆ, ಆ ಯಾವ ಅಂಗಗಳು ಮತ್ತು ಅದನ್ನು ಸರಬರಾಜು ಮಾಡ್ತವೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದ್ರ ಮೇಲೆ ಪೋಷಣೆ ನಿಂತಿರುತ್ತೆ. ಹೌದಾ? ಹಲವಾರು ರೀತಿಯಾದಂತಹ ಮುಖ್ಯವಾದ ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಇದರಲ್ಲಿ. ಅಂದರೆ ಈಗ ನಮಗೆ ಊಟ ಯಾಕೆ ಬೇಕು, ಯಾವ ರೀತಿ ಜೀರ್ಣ ಆಗುತ್ತೆ ಹಾಗೂ ಜೀರ್ಣ ಯಾಕೆ ಆಗಬೇಕು, ಮಾನವರಲ್ಲಂತೂ ಊಟವನ್ನು ಬಾಯಿಂದ ಸ್ವೀಕರಿಸಿ ಗಂಟಲು ಅಂದರೆ ಅನ್ನನಾಳದ ಮೂಲಕ ಜಠರಕ್ಕೆ ಸೇರಿ ಅಲ್ಲಿ ಸಣ್ಣ ಕರಳು ಹಾಗೂ ದೊಡ್ಡ ಕರಳುಗಳಿಂದ ಯಾವ ರೀತಿಯಾದಂಥ ಕಾರ್ಯಗಳು ನಡೀತವೆ, ಹಾಗೆ ಅದರಿಂದ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಹಾಗೂ ತಿಳಿದೇ ಇರುತ್ತೆ. ಸೊ ಹಾಗಾಗಿ ಪ್ರಾಣಿಗಳು ಊಟ ಮಾಡುವ ಬೇರೆ ಬೇರೆ ವಿಧಾನಗಳು ಅಂದರೆ ಈಗ ನೋಡ್ರಿ, ಜೇನುನೊಣಗಳು ಮತ್ತು ಹಮ್ಮಿಂಗ್ ಪಕ್ಷಿಗಳು, ಕೆಲವೊಂದಿಷ್ಟು ಇನ್ನೂ ಕ್ರಿಮಿಕೀಟಗಳು ಅಂದರೆ ಮೀನ್ಸ್ ನೊಣಗಳು ಅಥವಾ ಯಾವುದು ಹಾರುವ ಸಣ್ಣ ಪುಟ್ಟ ಹಕ್ಕಿಗಳೆಲ್ಲ ಮಕರಂದವನ್ನು ಅದರ ಆಹಾರವನ್ನಾಗಿ ಸ್ವೀಕರಿಸ್ತಿರ್ತವೆ. ಇನ್ನು ಮನುಷ್ಯರು, ಪುಟ್ಟ ಮಕ್ಕಳು, ಇನ್ನಿತರ ಪ್ರಾಣಿಗಳು ಚಿಕ್ಕವರಿದ್ದಾಗ ತಾಯಿಯ ಹಾಲನ್ನು ಊಟವಾಗಿ ಸ್ವೀಕರಿಸ್ತಿರ್ತವೆ. ಹಾಗೆ ಹಾವುಗಳು, ಉದಾಹರಣೆಗೆ ಹೆಬ್ಬಾವಂತರು ಇಡೀ ಮಾನವನ ದೇಹವನ್ನು ಅಥವಾ ಸಿಕ್ಕ ಪ್ರಾಣಿಯ ದೇಹವನ್ನು ನುಂಗಿ ಜೀರ್ಣಿಸಿಕೊಳ್ಳುವ ಶಕ್ತಿ ಮತ್ತು ಸಾಮರ್ಥ್ಯ ಅದರಲ್ಲಿರುತ್ತೆ. ಕೆಲವು ನೀರಿನ ಪ್ರಾಣಿಗಳು ತಮ್ಮ ಸುತ್ತ ತೇಲುವ ಸಣ್ಣ ಊಟದ ಕಣಗಳನ್ನು ಸೂಸಿ ಆಯ್ದುಕೊಂಡು ತಿಂತವೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದಾದ್ರೂ ನದಿಗಳಿಗೆ ಹೋದ್ವಿ ಅಂದರೆ ಅಲ್ಲಿ ಮೀನುಗಳಿರ್ತವೆ, ಅವುಗಳಿಗೆಲ್ಲ ಮಂಡಕ್ಕಿ ಹಾಕೋದ್ರ ಮೂಲಕ ಅವು ಬಂದು ತಿಂತಿರ್ತಾವೆ ಮಂಡಕ್ಕಿಗಳನ್ನು. ಅದೇ ರೀತಿಯಾಗಿ ಯಾವುದಾದ್ರೂ ಸಣ್ಣ ಹುಳಗಳನ್ನು, ಕ್ರಿಮಿಗಳನ್ನು ಹಾಕಿದಾಗಲೂ ತಿಂತಿರ್ತವೆ. ಆ ರೀತಿ ಇನ್ನು ಸ್ಟಾರ್ ಫಿಶ್ಗಳು ಗಟ್ಟಿ ಚಿಪ್ಪಿರುವ ಪ್ರಾಣಿಗಳನ್ನು ತಿನ್ನುವಾಗ ತಮ್ಮ ಹೊಟ್ಟೆಯನ್ನು ಬಾಯಿ ಮೂಲಕ ಹೊರಹಾಕ್ತವೆ. ಅಂದರೆ ಯಾವುದಾದ್ರೂ ಗಟ್ಟಿ ಪದಾರ್ಥವನ್ನು ತಿನ್ನಬೇಕಾದ್ರೆ ಸ್ಟಾರ್ ಫಿಶ್ಗಳು ತಮ್ಮ ಹೊಟ್ಟೆಯನ್ನು ಬಾಯಿ ಮೂಲಕ ಹೊರಗೆ ಹಾಕಿ ಮೃದುವಾದ ಪ್ರಾಣಿಯನ್ನು ತಿಂದು ನಂತರ ಆಮೇಲೆ ಹೊಟ್ಟೆಯನ್ನು ಬಾಯಿ ಮೂಲಕ ಒಳಗೆ ಹಾಕ್ಕೊಳ್ಳುತ್ತಂತೆ, ನಂತರ ಜೀರ್ಣಕ್ರಿಯೆ ಮಾಡಿಕೊಳ್ಳುತ್ತಂತೆ. ನೋಡ್ರಿ, ಎಷ್ಟು ವಿಚಿತ್ರ. ನಮ್ಮ ನಿಸರ್ಗದಲ್ಲಿ ಹಲವಾರು ರೀತಿಯ ಪ್ರಾಣಿಗಳನ್ನು ನಾವು ಎಷ್ಟೋ ರೀತಿ ಪ್ರಾಣಿಗಳನ್ನು ನೋಡಿರ್ತೀವಿ ಅಥವಾ
ಇನ್ನಿಷ್ಟು ಎಷ್ಟೋ ಪ್ರಾಣಿಗಳನ್ನು ನೋಡಿರೋದಿಲ್ಲ, ಬಟ್ ಅದರದ್ದು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿರ್ತೀವಿ. ನಮ್ಮ ನಿಸರ್ಗ ಎಷ್ಟು ಸುಂದರ ಅಂದರೆ ಹಲವಾರು ರಹಸ್ಯಗಳನ್ನು ತಿಳ್ಕೊಬೇಕಿನ್ನು. ನಾವು ನೋಡೋದ್ರ ಮೂಲಕ ಹಲವಾರು ವಿಷಯಗಳನ್ನು ತಿಳ್ಕೊಳ್ತೀವಿ. ಸರಿ, ಹಾಗಿದ್ರೆ ನೋಡ್ರಿ, ಮನುಷ್ಯರು ಇನ್ನು ಪ್ರಾಣಿಗಳದ್ದಂತೂ ನೋಡಿದ್ವಿ, ಕೆಲವು ಪ್ರಾಣಿಗಳನ್ನು ನೋಡಿದ್ವಿ. ಮನುಷ್ಯರ ಜೀರ್ಣಾಂಗ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಹಾಗಾದರೆ ನೋಡ್ರಿ, ನಾವು ಬಾಯಿ ಮೂಲಕ ಊಟವನ್ನು ತಿಂತೀವಿ. ನೆಕ್ಸ್ಟ್ ನಮ್ಮ ಅನ್ನನಾಳದ ಮೂಲಕ ಹೋಗಿ ಊಟ ದೇಹದಲ್ಲಿ ಒಂದು ಉದ್ದವಾದ ಕೊಳೆಯ ಮೂಲಕ, ಅಂದರೆ ಅದೇ ಅನ್ನನಾಳ ಅಂತ ಕರಿತೀವಿ ಅದನ್ನು ನಾವು. ಅದಾದ ನಂತರ ಈ ಕೊಳವೆಯ ಮುಖ್ಯ ಭಾಗಗಳು ಅಂದರೆ ಬಾಯಿ, ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಲಾಸ್ಟಿಗೆ ಗುದದ್ವಾರವನ್ನು ಸೇರಿಕೊಳ್ಳುತ್ತೆ. ಇದೇ ರೀತಿಯಾಗಿ ದೇಹದಲ್ಲಿ ಈಗ ನಮಗೆ ಇವೆಲ್ಲ ಏನಾಯಿತು, ಪ್ರೊಸೆಸ್ ಆಯಿತು. ಅಂದರೆ ಯಾವ ರೀತಿ ಹೋಗಿ ಊಟ ನಮ್ಮ ಬಾಯಿ ಮೂಲಕ ಹೋಗಿ ಯಾವ ರೀತಿಯಾಗಿ ಗುದದ್ವಾರವನ್ನು ಸೇರುತ್ತೆ, ಅಂದರೆ ಗುದದ್ವಾರದಿಂದ ಹೊರ ಹಾಕ್ತೀವಿ ಅನ್ನೋದಾದರೂ ಹೇಳುತ್ತೆ. ಅದೇ ರೀತಿಯಾಗಿ ದೇಹದಲ್ಲಿ ಈಗ ನಮಗೆ ಅದು ಪ್ರೊಸೆಸ್ ಅಂತೂ ಹೇಳಿತ್ತು, ಯಾವ ರೀತಿ ಸರಬರಾಜು ಆಗುತ್ತೆ ಅನ್ನೋದು ಮಾತ್ರ. ಆದರೆ ಆ ಪ್ರೊಸೆಸ್ ಆಗಬೇಕಾದ್ರೆ ಅನ್ನನ ನಾವು ಬಾಯಲ್ಲಿ ಹಲ್ಲುಗಳ ಮೂಲಕ ಜಿಗಿದು ನಂತರ ಸಣ್ಣ ಪದಾರ್ಥಗಳನ್ನಾಗಿ ಮಾಡಿಕೊಂಡು ನಂತರ, ಅಂದರೆ ಅವು ಪ್ರೊಸೆಸ್ ಆಗೋದಕ್ಕೆ ಯಾವ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಗ್ರಂಥಿಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ನೀರಿನಂತಹ ಅಂಶಗಳು ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಈಗ ಜೊಲ್ಲು ಗ್ರಂಥಿ, ಅದು ನಮ್ಮ ಬಾಯಲ್ಲಿ ಆಹಾರ ಮಿಕ್ಸಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದರಿಂದ ಲಿವರ್ಗೆ ಹೋಗುತ್ತೆ ಮತ್ತು ಮೇದೋಜೀರಕ ಗ್ರಂಥಿ ಅನ್ನೋ ಗ್ರಂಥಿಯನ್ನು ಸೇರಿಕೊಳ್ಳುತ್ತೆ, ಅಂದರೆ ಆಹಾರ ಜೀರ್ಣ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ ಕೆಲವು ಪ್ರಮುಖ ಗ್ರಂಥಿಗಳಿವೆ. ಇವು ಊಟವನ್ನು ಜೀರ್ಣ ಮಾಡಲು ಬೇಕಾದ ಜೀರ್ಣ ರಸಗಳನ್ನು ಬಿಡುತ್ತವೆ. ಹೊಟ್ಟೆಯ ಗೋಡೆಗಳು ಮತ್ತು ಸಣ್ಣ ಕರಳಿನ ಗೋಡೆಗಳು ಸಹ ಜೀರ್ಣರಸಗಳನ್ನು ಸ್ರವಿಸ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವೆಲ್ಲವೂ ಏನಾಗಿರ್ತವೆ, ಒಟ್ಟಾರೆಯಾಗಿ ಜೀರ್ಣಾಂಗ ವ್ಯವಸ್ಥೆ ಈ ರೀತಿಯಾಗಿ ಮಾನವರಲ್ಲಿ ಏರ್ಪಟ್ಟಿರುತ್ತೆ. ಮಾನವನಲ್ಲಿ ಬಾಯಿಯ ಮತ್ತು ಹಲ್ಲುಗಳು, ನಾವು ಊಟವನ್ನು ಬಾಯಿಗೆ ಹಾಕಿಕೊಳ್ಳುವ ಕೆಲಸಕ್ಕೆ ಅನ್ನ ಸೇವನೆ ಅಂತ ಕರಿತೀವಿ. ಮೊದಲಿಗೆ ನಮಗೆ ಸಣ್ಣವರಿದ್ದಾಗ, ಅಂದರೆ 6ರಿಂದ 8 ವರ್ಷದ ಒಳಗೆ ಮಕ್ಕಳಿದ್ದಾಗ ಹಾಲಲ್ಲುಗಳು ಅಂತ ಇರ್ತವೆ. ಅವು ಬಿದ್ದು ನಂತರ ನಮಗೆ ಬರ್ತಕ್ಕಂಥ ಹಲ್ಲುಗಳು ಶಾಶ್ವತ ಹಲ್ಲುಗಳು ಎಂದು ಕರೆಯುತ್ತೇವೆ. ಹೌದಾ. ಹಲ್ಲುಗಳು ನಮಗೆ ಆಹಾರವನ್ನು ಜಿಗಿಯಲು ಸಹಾಯ ಮಾಡುತ್ತೆ. ಅಂದರೆ ದೊಡ್ಡ ದೊಡ್ಡ ಅಥವಾ ಗಟ್ಟಿ ಪದಾರ್ಥಗಳನ್ನು ತುಂಡಾಗಿ ಮಾಡಿ ಅವುಗಳನ್ನು ಉದರದಲ್ಲಿ ಜೀರ್ಣವಾಗಲು ಸಹಾಯ ಮಾಡುವಂತೆ ಅಥವಾ ಆ ಅನ್ನನಾಳದ ಮೂಲಕ ಆಹಾರ ಸರಬರಾಜು ಆಗಲು ಸಹಾಯ ಮಾಡ್ತವೆ. ನೋಡ್ರಿ, ಇಷ್ಟು ಸಂಕ್ಷಿಪ್ತ ವಿವರಣೆ ಮಾನವನ ಜೀರ್ಣಾಂಗ ವ್ಯವಸ್ಥೆ ಅಥವಾ ಆಹಾರ ಸೇವನೆ ಮತ್ತು ಆ ಸೇವನೆಯ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಒಂದು ಜಸ್ಟ್ ಐಡಿಯಾ ಬಂದಿರುತ್ತೆ. ಇದೇ ರೀತಿಯಾಗಿ ಇದೇ ಬೇಸ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಕೆಳಗೆ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ 4 ಪರ್ಯಾಯ ಪದಗಳನ್ನು ನೀಡಿದ್ದು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಪ್ರಾಣಿಗಳಲ್ಲಿ ಪೋಷಣೆಯು ಈ ಅಂಶಗಳನ್ನು ಒಳಗೊಂಡಿರುತ್ತೆ. ಯಾವ ಅಂಶ ನೋಡ್ರಿ, ನಮಗೆ ಪ್ರಾಣಿಗಳ ಪೋಷಣೆಯು ಅಂಶಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದಾರ. ಪೋಷಕಗಳು ಅಗತ್ಯ ಆಗಿರುತ್ತೆ, ಸೇವಿಸುವ ವಿಧಾನವೂ ಅಗತ್ಯ, ದೇಹದಲ್ಲಿ ಅದರ ಬಳಕೆನೂ ಅಗತ್ಯ. ಸೊ ಹಾಗಾಗಿ ಇದರ ಆನ್ಸರ್ ಬಂದು ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮಿಶ್ರಾಹಾರಿ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತವೆ. ಮಿಶ್ರಾಹಾರಿ ಅಂದರೆ ಏನ್ರಿ? ಮಿಶ್ರಾಹಾರಿ ಅಂದ್ರೆ ಮಿಕ್ಸ್ಡ್, ಒಂದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡನ್ನೂ ಸೇವನೆ ಮಾಡುವಂಥದ್ದು. ಸೊ ಹಾಗಾಗಿ ಮಿಶ್ರಾಹಾರಿ ಮೇಲಿನ ಎಲ್ಲವ ಅಂಶವನ್ನು ಒಳಗೊಂಡಿರುತ್ತೆ.
ಮೇಲಿನ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಈ ಕೆಳಗಿನ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿವೆ ಅಂತೆ. ಕಾರ್ಬೋಹೈಡ್ರೇಟ್ಗಳು ಸಂಕೀರ್ಣ ವಸ್ತುಗಳಾಗಿರುತ್ತವೆ. ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ ಯಾವುದು? ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ ಸಣ್ಣ ಕರಳು. ಸಣ್ಣ ಕರಳು ಆಹಾರದ ಎಲ್ಲ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸುವ ದೇಹದ ಭಾಗ ಸಣ್ಣ ಕರಳಾಗಿರುತ್ತೆ. ನೋಡ್ರಿ, ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಂತ ಕರೆಸ್ಕೊಳ್ಳುವಂಥ ಗ್ರಂಥಿ ಯಕೃತ್. 6ನೇ ಪ್ರಶ್ನೆ, ಇವನ್ನ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನು ನಾವು ಜೋಡಣೆ ಮಾಡಬೇಕು. 1ನೇದು ಜೀರ್ಣಕ್ರಿಯೆ, 2ನೇದು ಸ್ವಾಂಗೀಕರಣ, 3ನೇದು ಆಹಾರ ಸೇವನೆ, 4ನೇದು ವಿಸರ್ಜನೆ, 5ನೇದು ಹೀರಿಕೆ. ಇವುಗಳಲ್ಲಿ ಪೋಷಣೆಯ ಕ್ರಮಾನುಗತ ಹಂತಗಳನ್ನು ಜೋಡಿಸಿ ಅಂತ ಕೇಳಿದ್ದಾರೆ. ಅಂದರೆ ಕ್ರಮಾನುಗತವಾಗಿ ಜೋಡಿಸ್ಬೇಕು. ನೋಡ್ರಿ, ಫಸ್ಟಿಗೆ ನಾವೇನು ಮಾಡ್ತೀವಿ? ಆಹಾರ ಸೇವನೆ ಮಾಡ್ತೀವಿ. ಸೆಕೆಂಡ್ ಏನು ಮಾಡ್ತೀವಿ ನೋಡ್ರಿ? ಜೀರ್ಣಕ್ರಿಯೆ ನಡೆಯುತ್ತೆ. ಥರ್ಡ್ ಬಂದು ವಿಸರ್ಜನೆ ನಡೆಯುತ್ತೆ. ಹೀರಿಕೆ ಆಗುತ್ತೆ. ಅಂದ್ರೆ ಫಸ್ಟ್ ಸೇವನೆ ಮಾಡ್ತೀವಿ, ಆಮೇಲೆ ಜೀರ್ಣ ನಡೆಯುತ್ತೆ, ಆಮೇಲೆ ಅದೇನಾಗುತ್ತೆ? ಹೀರ್ಕೊಳ್ತೈತಿ. ಅದಾದ ನಂತರ ಏನಾಗುತ್ತೆ? ಸ್ವಾಂಗೀಕರಣ ಆಗುತ್ತೆ. ಅದಾದ ನಂತರ ವಿಸರ್ಜನೆ ಆಗ್ತೈತೆ, ಅಂದರೆ ಹೊರ ಬಿಡುವ ಪ್ರೊಸೆಸ್. ಸೊ ಹಾಗಾಗಿ ನೋಡ್ರಿ, 1ನೇದು 3 ಆಹಾರ ಸೇವನೆ ಅಂದರೆ ಆಪ್ಷನ್ ಸಿ. 7ನೇ ಪ್ರಶ್ನೆ, ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗ ವ್ಯೂಹದ ಭಾಗ. ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗ ವ್ಯೂಹ ಭಾಗ. ಆಪ್ಷನ್ ಸಿ, ರುಮೆನ್. 8ನೇ ಪ್ರಶ್ನೆ, ಅಮೀಬಾದಲ್ಲಿ ಚಲನೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವ ಭಾಗ ಯಾವುದು? ಅಮೀಬಾದಲ್ಲಿ ಚಲನೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವ ಭಾಗ ಯಾವುದು? ಮಿಥ್ಯಪಾದ. ಮಿಥ್ಯಪಾದ ಏನಾಗಿರುತ್ತೆ? ಚಲನೆಗೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವಂತಹ ಭಾಗ ಆಗಿರುತ್ತೆ. 9ನೇ ಪ್ರಶ್ನೆ, ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕಾರಣ ಅದರಲ್ಲಿರುವ ಸೆಲ್ಯುಲೋಸ್ ಅನ್ನೋ ಅಂಶ ಇರೋದ್ರಿಂದ ಹುಲ್ಲನ್ನು ಜೀರ್ಣ ಮಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಸಣ್ಣ ಕರಳಿನಲ್ಲಿರುವ ವಿಲ್ಲೈಗಳ ಕಾರ್ಯ. ನೋಡ್ರಿ, ಸಣ್ಣ ಕರಳು ಏನು ಮಾಡ್ತೈತೆ ಅಂದರೆ ಹೀರಿಕೊಳ್ಳುವಿಕೆ ಮಾಡುತ್ತೆ. ಸೊ ಹಾಗಾಗಿ ಅಷ್ಟೇ ಅಲ್ಲದೆ ಸಣ್ಣ ಕರಳು ವಿಲ್ಲೈಗಳ ಎಂಬ ಅಂಶವನ್ನು ಒಳಗೊಂಡಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಸೊ ಹಾಗಾಗಿ ಸಣ್ಣ ಕರಳು ಏನು ಮಾಡುತ್ತೆ? ಹೀರಿಕೊಳ್ಳುವಿಕೆ ಅಂದರೆ ಹೀರಿಕೆ ಕೆಲಸವನ್ನು ಮಾಡುತ್ತೆ. ನಮ್ಮ ಜಠರದಲ್ಲಿರುವ ಆಮ್ಲವು ಡ್ಯಾಶ್ ಮೀನ್ಸ್ ಅಂದರೆ ನಮ್ಮ ಜಠರದಲ್ಲಿರುವ ಆಮ್ಲವು ಏನನ್ನ ಕಾರ್ಯ ಮಾಡುತ್ತಂತ. ಜಠರದ ಒಳಪದರವನ್ನು ಹಾನಿಕಾರಕ ವಸ್ತುಗಳಿಂದ ರಕ್ಷಣೆ ಮಾಡುತ್ತೆ. ನೋಡ್ರಿ, ಬಿ ಏನಾದರೂ ಬರುತ್ತೆ ನೋಡ್ರಿ. ಜಠರದಲ್ಲಿ ಆಹಾರದ ಜೊತೆ ಸೇರಿರುವ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಜಠರದಲ್ಲಿ ಆಹಾರವನ್ನು ಹೀರಿಕೊಳ್ಳುತ್ತದೆ. ಆಪ್ಷನ್ ಡಿ, ಜಠರದಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸುತ್ತದೆ. ಯಾವ ಕೆಲಸ ಮಾಡುತ್ತೆ ನೋಡ್ರಿ? ಆಪ್ಷನ್ ಎನಾ ಆಪ್ಷನ್ ಬಿನಾ? ನೋಡ್ರಿ, ಜಠರದಲ್ಲಿ ಆಹಾರದ ಜೊತೆ ಸೇರಿರುವ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ.
ಅದು ಏನು ಮಾಡುತ್ತೆ, ಜಠರ ನಮಗೆ ಬೇಕಾದಂಥ ಅಂಶಗಳನ್ನು ಇಟ್ಕೊಂಡು ಬೇಡವಾದ ಅಂಶಗಳಿಂದ ರಕ್ಷಣೆ ಮಾಡೋದೇ ಅದರ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ. ಸಣ್ಣ ಕರಳಿನ ಒಳಬತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳಿಗೆ ಹೀಗೆನ್ನುವರು. ನೋಡ್ರಿ, ಕೈ ಬೆರಳಿನ ರಚನೆಗಳನ್ನು ಒಳಗೊಂಡಿರುತ್ತಂತೆ. ಅವುಗಳಿಗೆ ನಾವೇನಂತೀವಿ ಅಂದರೆ ವಿಲ್ಲೈಗಳು ಅಂತ ಕರಿತೀವಿ. ಸಣ್ಣ ಕರಳು ಯಾವ ಕೆಲಸ ಮಾಡುತ್ತೆ? ಹೀರಿಕೆ ಕೆಲಸ ಮಾಡುತ್ತೆ. ಅದು ಯಾವ ಅಂಶವನ್ನು ಒಳಗೊಂಡಿರುತ್ತೆ? ವಿಲ್ಲೆ ಅನ್ನೋ ಒಂದು ಒಳಬತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಅವುಗಳನ್ನು ವಿಲ್ಲೈ ಅಂತ ಕರಿತೀವಿ. ಇನ್ನು 13ನೆಯ ಪ್ರಶ್ನೆ. 6ರಿಂದ 8 ವರ್ಷ ಪ್ರಾಯದ ನಡುವಿನ ಬಿದ್ದು ಹೋಗುವ ಹಲ್ಲುಗಳಿಗೆ ಏನಂತೀವಿ? ಹಾಲಲ್ಲುಗಳು ಎಂದು ಕರಿತೀವಿ. 14ನೇ ಪ್ರಶ್ನೆ. ಆಹಾರದ ಮೇಲೆ ಕ್ರಿಯೆ ನಡೆಸದ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಈ ರಸವನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಯಾವ ರಸವನ್ನು ಬಿಡುಗಡೆ ಮಾಡುತ್ತೆ ನೋಡ್ರಿ? ಜೀರ್ಣಕಾರಿ ಅಂಶವನ್ನು ಬಿಡುಗಡೆ ಮಾಡುತ್ತೆ. 15ನೇ ಪ್ರಶ್ನೆ. ಅಮೀಬಾವು ತನ್ನ ಆಕಾರವನ್ನು ಜೀರ್ಣಿಸಿಕೊಳ್ಳುವ ಭಾಗ ಯಾವುದು? ರಸಧಾನಿ ಭಾಗವಾಗಿದೆ. 16ನೇ ಪ್ರಶ್ನೆ. ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆಯುವ ಜೀವಿಗಳು ಏನಂತ ಕರಿತೀವಿ ನಾವು? ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ನಾವು ಏನಂತ ಕರಿತೀವಿ? ಪರಪೋಷಕ ಅಂತ ಕರಿತೀವಿ. ಆಪ್ಷನ್ ಎ. ಪ್ರಶ್ನೆ 17. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಈ ಹಿಂದೆ ನಾವು ನೋಡೀವಿ ಇದನ್ನ. ಮೇದೋಜೀರಕ ಗ್ರಂಥಿನ, ಯಕೃತ್ತ, ಜಠರನ, ಮೆದುಳ? ಯಾವುದು? ಆಪ್ಷನ್ ಬಿ, ಯಕೃತ್. ಈ ಕೆಳಗಿನ ಅಂಶಗಳನ್ನು ಹೊಂದಿಸಿದಾಗ ನಮ್ಗೆ ಸಿಗಂಥ ಉತ್ತರಗಳನ್ನು ಹೇಳ್ರಿ. ಶಕ್ತಿ ಬೇಕಂದ್ರೆ ನಾವೇನು ಮಾಡಬೇಕು ನೋಡ್ರಿ? ಕೆಳಗೆ ನೋಡ್ರಿ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು. ಈ ಕಡೆ ಹೊಂದಿಸ್ರಿ. ಯಾವ್ದು ಬರುತ್ತೆ ನೋಡ್ರಿ? ಶಕ್ತಿ ಅಂದ ತಕ್ಷಣ ಯಾವ್ದು ಬರುತ್ತೆ ನಮ್ಗೆ? ನೋಡ್ರಿ, ಶಕ್ತಿ ಅಂದರೆ ಉಸಿರಾಟದ ಉತ್ಪನ್ನ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಅಥವಾ ಅಮೈನೋ ಆಸಿಡ್ಸ್ ಅಂತಲೂ ಕರಿತೀವಿ. ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಇವುಗಳ ಅಂಶಗಳನ್ನು ಬಿಡುಗಡೆ ಮಾಡುತ್ತೆ. ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುವ ಭಾಗ ಅಂದರೆ ಉತ್ಪತ್ತಿ ಆಗುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಪಿತ್ತರಸ ಯಕೃತ್ ಅನ್ನುವ ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ. ಇದು ನೋಡ್ರಿ ಅತ್ಯಂತ ದೊಡ್ಡ ಗ್ರಂಥಿ ಅಂತಲೂ ಕರಿತೀವಿ ಇದನ್ನ. ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಎಂಬುದನ್ನು ಹೊಂದಿಸಿ ಬರೆಯಿರಿ. ಆಹಾರದ ಹೀರಿಕೆ ಏನು ಮಾಡುತ್ತೆ? ಯಾವ್ದು ಮಾಡುತ್ತೆ ಆಹಾರದ ಹೀರಿಕೆ? ಸಣ್ಣ ಕರಳು, ವಿಲ್ಲೈ. ನೋಡ್ರಿ, ಹೊಂದಿಸ್ರಿ. ಆಹಾರದ ಹೀರಿಕೆ ಆಹಾರವನ್ನು ಜಗಿಯುವುದು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಮತ್ತು ಮಲ ಉತ್ಪತ್ತಿ ಮಾಡೋದು. ಇದಕ್ಕೆ ಆಪ್ಷನ್ ಡಿ
ಆಪ್ಷನ್ ಡಿ ಅಂದರೆ ಯಾವ್ದು ನೋಡ್ರಿ, ಒಂದನೇದಕ್ಕೆ ಎರಡನೇದು ಬರುತ್ತೆ ಅಂದರೆ ಸಣ್ಣ ಕರಳು ಒಂದು. ಎರಡನೇದಕ್ಕೆ ಆಹಾರವನ್ನು ಜಗಿಯುವುದಕ್ಕೆ ಏನು ಬರುತ್ತೆ, ನಾಲ್ಕನೇದು ಹೈಡ್ರೋಕ್ಲೋರಿಕ್ ಆಮ್ಲ. ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಬ್ಯಾಕ್ಟೀರಿಯನ್ನು ಕೊಲ್ಲುವ ಕೆಲಸ ಹಲ್ಲುಗಳದ್ದು. ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಯಾವ್ದು ಮಾಡುತ್ತೆ, ದೊಡ್ಡ ಕರಳು. ಮಲ ಉತ್ಪತ್ತಿ ನೋಡ್ರಿ, ಆಹಾರವನ್ನು ಜಗಿಯುವುದು ಯಾವ್ದು ಬರುತ್ತೆ, ಸಣ್ಣ ಕರಳು ಬರುತ್ತೆ ನೋಡ್ರಿ. ಸಣ್ಣ ಕರಳು ಆಹಾರವನ್ನು ಜಗಿಯುವುದು. ಮಲ ಉತ್ಪತ್ತಿ ಮಾಡುವುದು ಹೈಡ್ರೋಕ್ಲೋರಿಕ್ ಆಮ್ಲ. ಇಪ್ಪತ್ತೊಂದನೇ ಪ್ರಶ್ನೆ, ಜೀರ್ಣಗೊಳ್ಳದ ಆಹಾರ ಇಲ್ಲಿ ಶೇಖರಿಸಲ್ಪಡುತ್ತದೆ. ಜೀರ್ಣಗೊಳ್ಳದ ಆಹಾರ ಇಲ್ಲಿ ಶೇಖರಿಸಲ್ಪಡುತ್ತದೆ. ಎಲ್ಲಿ ಶೇಖರಿಸಲ್ಪಡುತ್ತೆ ನೋಡ್ರಿ, ಗುಹನಾಳ ಅಂತೆ. ಗುಹನಾಳದಲ್ಲಿ ಆಹಾರ ಯಾವುದು ಜೀರ್ಣ ಆಗಿರೋದಲ್ವೋ ಅದು ಅಲ್ಲಿ ಶೇಖರಣೆ ಆಗ್ತೈತಿ. 22ನೆಯ ಪ್ರಶ್ನೆ, ಜೀರ್ಣಕ್ರಿಯೆ ಇಲ್ಲಿ ಸಂಪೂರ್ಣಗೊಳ್ಳುವುದು ಎಲ್ಲಿ, ಸಣ್ಣ ಕರಳಿನಲ್ಲಿ. ಜೀರ್ಣಕ್ರಿಯೆಯಲ್ಲಿನ ನೀರಿನ ಹೀರಿಕೆಯಾಗುವ ಅಂಗ ಯಾವುದು, ಅಂದರೆ ಜೀರ್ಣಕ್ರಿಯೆಯಲ್ಲಿ ನೀರಿನ ಹೀರಿಕೆಯಾಗುವ ಅಂಗ ಯಾವುದು ಅಂತ ಕೇಳಿದಾರ. ಆಪ್ಷನ್ ಸಿ, ದೊಡ್ಡ ಕರಳು. 24ನೇ ಪ್ರಶ್ನೆ, ಪಿತ್ತಸ್ರವಿಕೆಯು ಆಗುವ ದೇಹದ ಅಂಗ. ಪಿತ್ತಸ್ರವಿಕೆಯು ಆಗುವ ದೇಹದ ಅಂಗ ಜಠರನ ಅಥವಾ ಹೃದಯ, ಯಕೃತ್, ಮೆದುಳು ಯಾವುದು ಇದರಲ್ಲಿ. ಆಪ್ಷನ್ ಸಿ, ಯಕೃತ್. ಪಿತ್ತಸ್ರವಿಕೆಯು ಆಗುವ ದೇಹದ ಅಂಗ ನೋಡ್ರಿ, ಸಣ್ಣ ಕರಳ ಮೇಲೆ ಹಾಗೂ ಯಕೃತ್ತಿನ ಮೇಲೆ ಯಥೇಚ್ಛವಾಗಿ ಪ್ರಶ್ನೆಗಳನ್ನು ಕೇಳ್ಯಾರ. ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಂದವು. 25ನೇ ಪ್ರಶ್ನೆ, ಮೆಲುಕು ಹಾಕುವ ಪ್ರಾಣಿಗಳಲ್ಲಿನ ಸೀಕಂನಲ್ಲಿರುವ ಏಕಕೋಶ ಜೀವಿಗಳು. ಆಪ್ಷನ್ ಎ ಅಮೀಬಾ, ಆಪ್ಷನ್ ಬಿ ಯುಗ್ಲಿನ, ಆಪ್ಷನ್ ಸಿ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ಪ್ಯಾರಾಮಿಸಿಯಂ. ಆಪ್ಷನ್ ಸಿ ಬ್ಯಾಕ್ಟೀರಿಯಾ. ಪೋಷಣೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 25 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಹಾಗೂ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.